ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತು ಮುಂದೆ ಇರುವ NS-PS7 ಗಾಡಿ, ಪಲ್ಸರ್ NS 200 ನೋಡ್ಬೋದು. ಯಾಕೆಂದ್ರೆ ಏನು ವೆದರ್, ಈ ವೆದರ್ ಶೂಟ್ ಮಾಡ್ತಿದ್ದೆ ಅಂತ ಹೇಳಿ ಅಂದ್ಕೋಬೋದು. ಹಳ್ಳಿ ವೈಬ್ಸು ಅದು ನೋಡೋಕ್ಕೆ ಚೆಂದ, ಹಾಗಾಗಿ ಇಲ್ಲೇ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲೇ ಮಾಡ್ತಿರೋದು. ಸದ್ಯಕ್ಕೆ ನಮ್ಮ ಗಾಡಿ ಅಲ್ಲೇ ಐತೆ, ಶೂಟ್ ಮಾಡೋಣ ಅಂತ ಬಂದೆ. NS 200 ಬಡವರ ಬಾದಾಮಿ, ಬಡವರ ಮಿಡಲ್ ಕ್ಲಾಸ್ ಎಷ್ಟೋ ಹುಡುಗರ ಕನಸಿನ ಗಾಡಿ, ಅದ್ರಲ್ಲಿ ನಂದು ಆಗಿತ್ತು. ಅಂದರೆ ನನಗೆ ಈ ಗ್ರಾಫಿಕ್ ಇಷ್ಟ ಆಗದಲ್ಲೇ ನನ್ನ ಗಾಡಿ ತಗೊಳ್ಳಿಲ್ಲ, ಹಾಗಾಗಿ ಡ್ಯೂಕ್ ತಗೊಂಡಿದ್ದು. ಎಷ್ಟು 10th PUC ಸುಮಾರು ಇಷ್ಟಪಟ್ಟಿದ್ದು ಗಾಡಿ ಇದೆ. ಗಾಡಿ ಗೊತ್ತಾಗುತ್ತೆ ಯಾವ ಮಾಡಲ್ ಅಂತ. ಗಾಡಿ ಊರ್ಲಿತ್ತು, ಹಂಗಾಗಿ ಊರಲ್ಲೇ ಮಾಡ್ಬಿಡೋಣ. ಆ ವೆದರು ಎಲ್ಲ ಸಾಕಾದ ಇರುತ್ತೆ ಅಂತ ಇಲ್ಲ ಮಾಡ್ತೀನಿ ರಿವ್ಯೂ. ಇನ್ನೊಂದು DRLs ಹೊಸ್ದಾಗಿ ಅಪ್ಡೇಟ್ ಇರೋದು, ಈ DRLs ಪ್ಲಸ್ ಈ ಇಂಡಿಕೇಟರ್ಸ್. ಮೊದಲು ಆರೆಂಜ್ ಬರೋದು, ಈಗ KTM ಇಂಡಿಕೇಟರ್ಸ್ ಬರುತ್ತೆ ಇದಕ್ಕೆ. ಇನ್ನೊಂದು ಮೇಜರ್ ಅಪ್ಡೇಟ್, ಅಪ್ಸೈಡ್ ಡೌನ್ ಸ್ಪೋಕ್ಸ್ ವಿತ್ ಸಿಲ್ವರ್ ಕಲರ್ ಬರುತ್ತೆ. ಡ್ಯುಯಲ್ ಚಾನಲ್ ABS, ಫ್ರಂಟು ಕ್ರಿಮಿಕಾ ಬ್ಯಾಕ್, ಫ್ರಂಟು ಕ್ರಿಮಿಕಾ ಒಂಥರ ಕ್ರಿಮಿಕಾ ಗೈಸ್. ಗಾಡಿ ಗಲೀಜೈತೆ, ಅದೊಂದು ಇದು ಮಾಡ್ಕೊಬಿಡಿ. ಕ್ರಿಮಿಕಾ ಏನೇ ಗೊತ್ತಾ, ಏನಿದೆ ಅದೇ ಡ್ಯೂಕಲ್ ಬರೋದು ನಿಮಗೆ ಬೈಬ್ರೆ ಬೇಕಿಂಗ್ 2 ಬರುತ್ತೆ. ಕಾಸ್ಟ್ ಕಟಿಂಗ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದರೆ. ಮ್ಯಾಗ್ ಬಿಲ್ಲು, ಫ್ರಂಟ್ ಟೈರ್ ಬಂದು 100/80 ಅದೇ. ಬ್ಯಾಕ್ ನೋಡೋಣ, ಬ್ಯಾಕ್ ಬಂದು ಎಷ್ಟಿದೆ, 130/70 ಇದೆ ಗಾಡಿ. ಓವರಾಲ್ ಗಾಡಿ ಹಿಂಗೆ ಕಾಣಿಸ್ತೈತೆ. ಈ ಗಾಡಿ ಬಂದು May 3ಕ್ಕೆ ಗಾಡಿ, ಅವಾಗಿಂದ ಟೈಮೇ ಸಿಕ್ಕಿಲ್ಲ ರಿವ್ಯೂ ಮಾಡೋಕ್ಕೆ. ಈಗ ಸದ್ಯಕ್ಕೆ ಟೈಮ್ ಸಿಕ್ಕೈತೆ, ಹಂಗಾಗಿ ರಿವ್ಯೂ ಮಾಡ್ತಿದ್ದೀನಿ. ಟೈಮ್ ಆಲ್ಮೋಸ್ಟ್ ಸಂಜೆ ಆಗಿತ್ತು. ಅದು ಬಿಟ್ಟರೆ ಇಂಜಿನ್ ಸ್ಪೆಸಿಫಿಕೇಷನ್ಗೆ ಬರೋದಾದರೆ 200cc ಇಂಜಿನ್ ಗೈಸ್. ಪವರ್ ಬಂದು 24.5 PS ಪವರ್. ಟಾರ್ಕ್ ಬಂದು 18.75 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ವಿತ್ 6 ಸ್ಪೀಡ್ ಮ್ಯಾನ್ಯುಯಲ್ ಶಿಫ್ಟರು. ಸೇಮ್ ಮಾಮೂಲಿ 1 ಡೌನ್ ಫುಲ್ ಎಲ್ಲ ಅಪ್ಪು. ಹಿಂಗಿದೆ ಗುರು ಬಡವರ ಗಾಡಿ ಅಂದರೆ ಹೇಳೋಕ್ಕಲ್ವ. ಈ ಟೈಮ್ ಇದು ಲಾಂಚ್ ಆಗೋ ಟೈಮಲ್ಲಿ ಎಷ್ಟೋ ರೈಡರ್ಸ್ಗಳ ಕನಸಿನ ಗಾಡಿ, ಮತ್ತು ಎಷ್ಟೋ ಜನದ ಡ್ರೀಮ್ ಬೈಕ್ ಆಯಿತು. ಎಷ್ಟೋ ವಾಲ್ ಪೋಸ್ಟ್ಗಳಲ್ಲಿ ಪೋಸ್ಟ್ ಆಗಿದ್ದ ಗಾಡಿ ಇದು. ಸದ್ಯಕ್ಕೆ ಲುಕ್ಕೊಂದು ಚೇಂಜ್ ಮಾಡಿಬಿಟ್ರೆ ಸಾಕು. ಸದ್ಯಕ್ಕೆ ಏನಿಲ್ಲ, ಹೆಡ್ಲೈಟ್ ಮಾತ್ರ ಬೆಂಕಿ ಬರುತ್ತೆ. ನಮಗೆ ಡ್ಯೂಕಿಗಿಂತ ಹೆಡ್ಲೈಟ್ ಸಕ್ಕದ ಬರುತ್ತೆ ಅಣ್ಣ ಹೇಳ್ತಿದ್ರು. ಅದನ್ನು ಬಂದು ಮೇನ್ ಥಿಂಗ್ ನೀವು ಕಾಯ್ತಾ ಇರೋದು ಗೊತ್ತು, ಡಿಜಿಟಲ್ ಡಿಸ್ಪ್ಲೇಗೋಸ್ಕರ ಅಂತ. ಕಿಲ್ ಸ್ವಿಚ್ ಆನ್ ಮಾಡೋಣ. ಡಿಸ್ಪ್ಲೇ ಮಾಡೋಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿ ನೋಡಿ ತೋರಿಸ್ತೀನಿ. ಅಂಡರ್ ಬ್ಯಾಲಿ ಎಕ್ಸಾಸ್ಟ್ ಬರೋದು ಸೇಮ್ ನಮ್ಮ ಡ್ಯೂಕಲ್ಲಿ ಏನು ಬರ್ತದೆ, ಅಂಡರ್ ಬ್ಯಾಲಿ ಎಕ್ಸಾಸ್ಟು. ಎಕ್ಸಾಸ್ಟ್ ನಮ್ಗೆ ಇದಕ್ಕಿಂತ ಮಸ್ತ್ ಇದೆ. ಅದು ಬಿಟ್ಟರೆ ನಿಮಗೆ ಬನ್ನಿ, ಇದರಲ್ಲಿ ಸಿಗೋದು ಆರಂ ಬರುತ್ತೆ, ಇಂಡಿಕೇಟರ್ ಮೋಡ್ ಅಪ್ ಬರುತ್ತೆ. ಈ ಕಡೆ ಹೆಡ್ಲೈಟ್ ಅಪ್ ಸ್ವಿಚ್ ಕೊಟ್ಟವನೆ. ಕಿಲ್ ಸ್ವಿಚ್ ಇಲ್ಲಿದೆ, ಅಂದರೆ ಪವರ್ ಸ್ಟಾರ್ಟ್ ಸ್ವಿಚ್ ಇಲ್ಲಿದೆ, ಕಿಲ್ ಸ್ವಿಚ್ ಇಲ್ಲಿದೆ. ಸದ್ಯಕ್ಕೆ ಆಫ್ ಮಾಡೋಣ ಗಾಡಿ. ಕೀ ಆನ್ ಮಾಡಬೇಕು. ಗೇರ್ ಇಂಡಿಕೇಶನ್ ಕೊಟ್ಟಾನೆ ಇಲ್ಲಿ, ಟೈಮ್ ಮತ್ತು ಫ್ಯೂಯಲ್ಲು, ಓಡೋಮೀಟರು. ಅದಾದಮೇಲೆ ಇಲ್ಲಿ ಮೋಡು ಇಲ್ಲರ ಕ್ಲಿಕ್ ಮಾಡಿದ್ರೆ ಪಲ್ಸರ್ ನ್ಯಾವಿಗೇಟರ್ ಸಹಾಯ ಸಿಗುತ್ತೆ ಇದರಲ್ಲಿ. ಆ್ಯಾವ್ರೇಜ್ ಫ್ಯೂಯಲ್ ಎಷ್ಟೈತೆ, ಟ್ರಿಪ್ ಎಷ್ಟು ಕಿಲೋಮೀಟ್ರ್ ಓಡೈತೆ, ಟ್ರಿಪ್ ಬಿ, ಆಮೇಲೆ ಆಮೇಲೆ ವಾರ್ನಿಂಗ್ಸು. ಇನ್ನೊಂದೇನು ಅಂದರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದರಲ್ಲಿದೆ ಪಲ್ಸರಿಂದು, ವಿತ್ ಚಾರ್ಜಿಂಗ್ ಪೋರ್ಟ್ ಸಮೇತ ಇದೆ. ನನ್ನ ಗಾಡಿಗೆ ಚಾರ್ಜಿಂಗ್ ಪೋರ್ಟ್ ಇಲ್ಲ, ವಿತ್ ಚಾರ್ಜಿಂಗ್ ಪೋರ್ಟು ಹಿಂಗಿದೆ ಗುರು. ಮೋಡ್ ಬಟನ್ ಎಷ್ಟ ಕೊಟ್ಟಾನ. ಈಗ ಕಾಲ್ ರಿಸೀವ್ ಮಾಡಿ ಕಾಲ್ ಕಟ್ ಮಾಡೋಕೆ ಅಷ್ಟೇ ಅಂತ ಯೂಸ್ ಮಾಡೋಕ್ಕಾಗೋದು. ಇನ್ನೊಂದು ನನಗೆ ಈ ವಿಡಿಯೋ ಕಮೆಂಟ್ ಮಾಡಿ, ಬಜಾಜ್ ಅವರು ಬರೀ ಬಜಾಜ್ ಆಯಿಲ್ ಮಾತ್ರ ಹಾಕ್ತಾರೆ, ನಮಗೆ ಬೇಕಾದ್ರೆ ಮೋಟಲ್ ಸಿಂಥೆಟಿಕ್ ಆಯಿಲ್ ಹಾಕಿದ್ರೆ ಮಾತ್ರ ಗಾಡಿ ಮಸ್ತಾಗಿ ಓಡುತ್ತೆ. ಹಾಗಾಗಿ ಒಬ್ರಿಗೆ ಕಾಲ್ ಮಾಡಿ ಕೇಳಬೇಕು. ನಾನು ಗಾಡಿ ಡಿಸ್ಕೌಂಟಲ್ಲ, ನಾನು ಗಾಡಿ ಲಾಂಚ್ ಡೆಲಿವರಿ ತನ್ನಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳಬೇಕು ಬಜಾಜ್ ಗಾಡಿಗೆ ಮೋಟಲ್ ಆಯಿಲ್ ಹಾಕ್ಬೋದು ಅಂತ. ಮತ್ತು ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೆ ಮೋನೋಸಾಕ್ಸ್ ಸಸ್ಪೆನ್ಷನ್ನು ನೋಡಿ, ಮೋನೋಸಾಕ್ಸ್ ಸಸ್ಪೆನ್ಷನ್ ಇಲ್ಲ ಕಾಣಿಸ್ತೈತೆ. ಇಲ್ಲ ಗ್ರ್ಯಾಬ್ ಟೈಲ್ಸ್ ರೇಟು, ಇದು ಟೈಲ್ ಸಕ್ಕತ್ತಾಗಿ ಕೊಡ್ತಿದ್ದಕ್ಕೆ ಟೈಲ್ ಹಾಕ್ಸೋದೇ ಬೇಡ, ಹಂಗೈತೆ ಗಾಡಿ. ಇನ್ನು ಗಾಡಿ ಓಡಿಸ್ಕೊಂಡು ಸ್ಟಾರ್ಟ್ ಮಾಡೋಣ. ಓಡ್ಸೋಕೆ ಮಾತ್ರ ಸ್ಮೂತು ಗುರು, ಬಟರ್ ಸ್ಮೂತು. ಮತ್ತು ಸೀಟ್ ವಿಚಾರಕ್ಕೆ ಬಂದರೆ
ಸೀಟ್ಸ್ ಮಾತ್ರ ಮಾತೇ ಆಡೋಂಗಿಲ್ಲ. ನಮ್ಮ ಸೀಟಿಗಿಂತ ಸಾಫ್ಟ್ ಆಗಿದೆ. ಸೀಟ್ ವಿಚಾರಕ್ಕೆ ಬಂದರೆ ಸಖತ್ತು ಸಾಫ್ಟ್ ಗುರು. ಎಷ್ಟು ಸಾಫ್ಟ್ ಅಂತ ತೋರಿಸ್ತಿದ್ರಿ. ಏನು ಗುರು ಇದರಲ್ಲಿ ಮಾಡ್ತಿದ್ದೆ ಅನ್ಕೊಬೇಡಿ ವೀಡಿಯೋ. ಹಳ್ಳಿಯಲ್ಲಿ ಮಾಡೋಕ್ಕೆ ಚಂದನೇ. ಎಷ್ಟು ಸಾಫ್ಟ್ ಐತೆ ಅಂದರೆ ನನ್ನ ಗಾಡಿಗಿಂತ ಸಾಫ್ಟ್ ಇದೆ ಇದು. ಫ್ಯೂಯಲ್ ಟ್ಯಾಂಕಿ ಬಂದರೆ 12 ಲೀಟರ್ಸ್ ಆಫ್ ಟ್ಯಾಂಕ್. ಮೈಲೇಜು ಅವ್ರು ಕೊಟ್ಟು ಮಾಡೋ 36 ಅಂತ. ಅವ್ರು ಕೋಟ್ ಮಾಡೋ ಪ್ರಕಾರನೇ ಗಾಡಿ ಫಸ್ಟ್ ಸರ್ವಿಸ್ ಆದಮೇಲಿಂದ 36, 38 ಕೊಡ್ತೈತೆ. ಟಾಪ್ ಸ್ಪೀಡ್ ಬಂದು ಅಣ್ಣ ಗಾಡಿ ಅಲ್ವಾ, ಅಣ್ಣ ಓಡಿಸಿರೋದು ಎಷ್ಟು ಗೊತ್ತಾ, 140ವರೆಗೆ ಹೊಡೆದವ್ರೆ ಎಂಡಲ್ಲಿ, ಟಾಪ್ ಎಂಡ್ ಹೈವೇಲಿ. ಇನ್ನೊಂದು ಸ್ಮಾರ್ಟ್ ಕನೆಕ್ಟ್ ಅಂತ ಇದು. ಏನು ಅಂದರೆ ಕಾಲು ಬಂತು ಬ್ಲಿಂಕ್ ಆಗುತ್ತೆ, ಪ್ಲಸ್ ಇಲ್ಲಿ ಹೆಸರು ತೋರಿಸುತ್ತೆ. ನಾವು ಇದ್ರೆ ಮಾತ್ರ ತೋರಿಸೋದು, ಇಲ್ಲಾಂದರೆ ತೋರಿಸಲ್ಲ. ಸದ್ಯಕ್ಕೆ ಹಳ್ಳಿ ಬಿಟ್ಟು ಆಚೆ ಹೋಗ್ಬನ್ನಿ, ಒಂದು ಸ್ಟೇಚ್ ಹೊಡೆಯೋಣ. ಸದ್ಯಕ್ಕೆ ಆರನ್ ಹೆಂಗಿರೋಣ. ಓಕೆ ಅನ್ಬೋದು ಗಾಡಿ ಆರನ್ನು. ಇದು ಆನ್ ರೋಡ್ ಬಂದು ನಿಮಗೆ 2.8 ಆಗುತ್ತೆ. ನಮಗೂ ಇದಕ್ಕೂ ಡಿಫ್ರೆಂಟು ಬಂದು 50,000 ಡಿಫ್ರೆನ್ಸ್ ಬರುತ್ತೆ. 51,000 ಡಿಫ್ರೆನ್ಸು ನಮ್ಮ ಗಾಡಿಗೂ ಈ ಗಾಡಿಗೂ. ಡ್ಯೂಕ್ 200ಗೂ ಮತ್ತು ಈ NS 200ಗೂ. ಅದಕ್ಕೆ ಬರೋದು ಬಡವರ ಬಾದಾಮಿ ಅಂತ ಕರೆಯೋದು. ಬಡವರ ಬಂದು ಒಂಥರ ಪಲ್ಸರು. ನನ್ನ ಪ್ರಕಾರ ಬಜಾಜ್ ನಿಂತಿರೋದೇ ಪಲ್ಸರಿಂದ ಗುರು. ಈ ಪಲ್ಸರ್ ಅಂತ ಇಲ್ಲ ಅಂದರೆ ಬಜಾಜ್ ಕಂಪ್ನಿ ಇರ್ತಿರೋ ಅಂತ ಗೊತ್ತಿಲ್ಲ ಗೈಸ್. ಏನೋ ತಪ್ಪು ಮಾತಾಡ್ರೆ ಹೇಳ್ಬಿಡಿ, ಕ್ಷಮೆ ಇರಲಿ ಮುಂಚೆನೇ. ಅಷ್ಟು ಚೆನ್ನಾಗೈತಿ ಬಜಾಜು. ಇದೇ ಗುರು ಹೊಡೆ ಕಾಲ. ತಡ್ರಿ ಇನ್ಷಿಯಲ್ ಟಾರ್ಕ್ ಅಂತ ಚೆಕ್ ಮಾಡೋಣ, ಇನ್ಷಿಯಲ್ ಹೆಂಗೈತೆ ಅಂತ. ಏನು ಗುರು ನೋಡುತ್ತೆ ಗಾಡಿ. ಗಾಡಿ ಮಾತ್ರ ಮಸ್ತ್ ಬೇಬೆ, ಸಕ್ಕತ್ತಾಗೈತೆ ಗುರು ಗಾಡಿ. ಗಾಡಿ ಬಗ್ಗೆ ಮಾತೇ ಆಡಂಗಿಲ್ಲ. ಬ್ರೇಕಿಂಗು ಫ್ರಂಟ್ ಬೈ ಇದು ಸಕ್ಕತ್ತೈತೆ ಗುರು. ಎಕ್ಸಾಸ್ಟ್ ಎಷ್ಟು ಬೇಸ ಬರುತ್ತೆ ಅಂದ್ರೆ ಎಕ್ಸಾಸ್ಟು. ಮಸ್ತು ಸಾಕಾದೈತೆ. ಇದು ಗಾಡಿಗೆ ಮಿರರ್ ತೆಗೆದ್ರೆ ಲುಕ್ಕು ಎಲ್ಲಿ ಇವತ್ತು ಗಣಪತಿ ಮಾರೋ ದಿವಸ ಲುಕ್ ಮಾತ್ರ ಮಸ್ತ್ ಐತೆ, ಮತ್ತೆ ಆಡಾಗಿಲ್ಲ. ಗಾಡಿ ಮಾತ್ರ ಓಡುತ್ತಾ ಇದ್ರೆ ಚಿನ್ನ. ಅದಕ್ಕೆ ಗುರು ಹೇಳೋದು ಇದು ಮಿಡಲ್ ಕ್ಲಾಸ್ಗಳ ಡ್ರೀಮ್ ಬೈಕ್ ಗಾಡಿ ಅಂತ. ಹೆಡ್ಲೈಟ್ ಮಾತ್ರ ಮಸ್ತು. ನಾನು ನಿನ್ನೆ ನೋಡ್ಬೇಕಾದ್ರೆ ಗಾಡಿ ಹೆಡ್ಲೈಟ್ ಪಾಸ್ ಹೊಡಿತೀನಿ. ಇದ್ರಲ್ಲಿ ಪಾಸ್ ಇದೆನಪ್ಪ ಡಿಮ್ಮಂಡಿಪ್ಪಲ್ಲಿ ಐ ಬಿ ಮೇಲೆ ನೋಡ್ತಾ ಇದ್ದೆ. ಇಲ್ಲೈತೆ ಐ ಬೀಮು, ಹುಡುಕ್ತಾ ಇದ್ದೆ ಗುರು ಐ ಬಿ ಮೇಲೆ ಅಂತ. ಸದ್ಯಕ್ಕೆ ಸಿಕ್ತು. ಬನ್ನಿ ಸದ್ಯಕ್ಕೆ ಇಲ್ಲ ಯೂಟರ್ನ್ ಹೊಡಿಯೋಣ ಗಾಡಿನ, ಸಾಕು. ಇಂಡಿಕೇಶನು ಆದರೂ ಇದಕ್ಕಿಂತ ಹಳೆ ಡಿಸ್ಪ್ಲೇ. ಗೋಲ್ಡ್ ಗುರು, ಓಲ್ಡ್ ಇಸ್ ಗೋಲ್ಡ್. ನನಗೆ ಗೋಲ್ಡು ಸೇಮ್. ನನಗೆ MT ಈ ಪಿಕಪ್ ಕೊಡಲಿಲ್ಲ ಗುರು. ಏರ್ ಕ್ಲಚ್ ಬಿಟ್ಟು ಗೇರ್ ಹಾಕಿ ಕ್ಲಚ್ ಬಿಟ್ರೆ ಗಾಡಿ ನೆಗೆಯುತ್ತೆ ಹಂಗೆ. ಇದು MT ಹಂಗಲ್ಲ. ನಂಗೆ R1 ಎಷ್ಟೋ ಚೆನ್ನಾಗಿ ಇಷ್ಟ ಆಗ್ಬಿಡುತ್ತೆ MTಗಿಂತ. ಆ ಬೇಸ್ ಮಾತ್ರ ಮಸ್ತ್ ಗುರು. ಬ್ರೇಕಿಂಗ್ ನೋಡು
ಹೆಂಗೆ ಕಚ್ಕೊಳತ್ತೆ. MT ಕಚ್ಕೊಳ್ಳಿಲ್ಲ. ಇವರು ಬೈಬ್ರೇಕ್ ಕೊಡ್ಬೇಕಾಯ್ತು. ಬೈಬ್ರೇಕ್ ಕೊಟ್ಟಿದ್ರೆ ಇದ್ರ ಕಾಸ್ಟ್ ಜಾಸ್ತಿ ಆಗೋದು. ಇದಕ್ಕೂ ಡ್ಯೂಕ್ಗೆ ಎರಡು ಒಂದೇ ಮಾಡಿದವರು. ಅವ್ರೆ ಪಲ್ಸರ್ NS ಇರೋ ಲೆಗಸಿ ಮಾತ್ರ ಮಸ್ತ್ ಗುರು. ಯಾವನ್ನು ಬೀಟ್ ಮಾಡೋಕ್ಕಾಗಲ್ಲ ಈ ಲೆಗಸಿನ. ಸ್ಟೇಬಲ್ ನೋಡು ಏನು ಸ್ಟೇಬಲ್ ಆಗೈತೆ ಗಾಡಿ. ನಾವು ವೈಟ್ ಬೇಬಿನೇ ಬೇಬಿ. ಹೆಸರು ಇದಕ್ಕಿಟ್ಟಿರೋದು ರಾಕೆಟ್ ಅಂತ. ರಾಕೆಟ್ ಥರನೇ ಲಾಂಚ್ ಆಗುತ್ತೆ ಗುರು. ನಮ್ಮಣ್ಣ ಇದಕ್ಕೆ ಹೆಸರಿಟ್ಟಿರೋದು ರಾಕೆಟ್ ಅಂತ. ರಾಕೆಟ್ ಥರನೇ ಲಾಂಚ್ ಆಗುತ್ತಿದ್ದು. ಸೌಂಡ್ ಮಾತ್ರ ಯಾಕೋ ಏರ್ ಫಿಲ್ಟರ್ ಬಿಚ್ಚೋಣ ಡೌಟು. ಈಗ ಅಷ್ಟೊಂದು ಸೌಂಡ್ ಬಂದೈತೆ. ನಾವು ಚೇಂಜ್ ಮಾಡ್ಸೋಣ. ನಾನು BMC ಏರ್ ಫಿಲ್ಟರ್ ಹಾಕ್ಸ್ಬೇಕು. ಅದಕ್ಕೆ BMC ಏರ್ ಫಿಲ್ಟ್ರಲ್ಲಿ ನಾನು ಒಂದು ಮೈಕ್ ತಗೋಬೋದು, ಇಲ್ಲ ರೈಡಿಂಗ್ ಜಾಕೆಟ್ ತಗೋಬೋದು ಗುರು. ಆ ಪ್ರೈಸಲ್ಲಿ BMC 5,000 ರೂಪಾಯಿ 5 ಚಿಲ್ಡ್ರೇನೋ ಐತೆ ಗುರು BMC ಏರ್ ಫಿಲ್ಟ್ರು. ಸದ್ಯಕ್ಕೆ ಇಂಡಿಕೇಟ್ರ್ ಹಾಕಿ ಹೇಳ್ಕೊಳ್ಳೋಣ. ಇದರಲ್ಲಿ ಮಿರರ್ ಇಲ್ವಲ್ಲ, ಗಾಡಿ ತಿರುಗಿ ನೋಡೋಕ್ಕೆ ಹಿಂಸೆ. ಅಷ್ಟೇ ಗುರು ಇವತ್ತಿನ ವ್ಲಾಗು ರಿವ್ಯೂ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡೋದನ್ನ ಏನೇ ಇರಲಿ ಕಮೆಂಟ್ ಮಾಡೋದು ಮರಿಬೇಡಿ. ಏನೇ ತಪ್ಪಿದ್ರೆ ಸರಿ ಇದ್ರೂ ಇಷ್ಟ ಆಗಿಲ್ಲ ಲೈಕ್ ಡಿಸ್ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನು ತಪ್ಪೈತೆ ಅಂತ ಕಮೆಂಟ್ ಮಾಡಿ ಗೈಸ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೆಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್ ಹೇಳ್ತಾ ಇಲ್ಲಿಗೆ ನಿಲ್ಲಿಸೋಣ ಈ ವ್ಲಾಗ್ನ ಗೈಸ್. ನಿಮಗೆ ನಿಮ್ಮ ಡ್ರೀಮ್ ಬೈಕ್ ಯಾವುದೊಂದು ಕಮೆಂಟ್ ಮಾಡಿ, ಮತ್ತು ಯಾವ ಗಾಡಿ ರಿವ್ಯೂ ಮಾಡಬೇಕು ಅಂತ ಕಮೆಂಟ್ ಮಾಡಿಬಿಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ.